ಪ್ರೈಸ್ ಲಾರ್ಡ್. ಎಷ್ಟು ಜನ ಸಂತೋಷವುಳ್ಳವರಾಗಿದ್ದೀರಾ? ಎಷ್ಟು ಜನ ಆತ್ಮದಲ್ಲಿ ಪ್ರಾರ್ಥನೆಯಲ್ಲಿ ನಿಮ್ಮನ್ನು ನೀವು ಬಲಪಡಿಸ್ಕೊಳ್ತಾ ಇದ್ದೀರಾ ಅಂಥವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. ಯಾರಿಗೆ ಯೆಹೋವನ ದೇವರಾಗಿದ್ದಾನೋ ಅವರು ಭಾಗ್ಯವಂತರು. ಪಕ್ಕದಲ್ಲಿ ಅಕ್ಕ ತಿರುಗಿ ಹೇಳ್ರಿ, ನೀವು ಭಾಗ್ಯವಂತರು, ನೀವು ಭಾಗ್ಯವಂತರು. ಒಂದು 3-4 ಜನಕ್ಕಾದ್ರೆ ಹೇಳ್ರಿ. ಹಲ್ಲೆಲೂಯಾ. ಇವತ್ತು ಪರಲೋಕವು ನಮಗಾಗಿ ತೆರೆಯುವಂಥ ದಿವಸವಾಗಿದೆ. ನಾನು ಅಲ್ಪ ಸಮಯ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆಯಲ್ಲಿ ನನ್ನನ್ನೇ ಬೇರ್ಪಡಿಸ್ಕೊಂಡಾಗ ಪರಿಶುದ್ಧಾತ್ಮನೇ ಹೇಳಿದನು, ಈ ಉಪವಾಸ ಪ್ರಾರ್ಥನೆಯಲ್ಲಿ ಕೆಲವರಿಗೋಸ್ಕರ ದೇವರು ತನ್ನ ಪರಲೋಕದ ಬಾಗಿಲನ್ನು ತೆರೆಯಲಿಕ್ಕೆ ಹೋಗ್ತಾನೆ. ಪರಲೋಕದ ಬಾಗಿಲು ತೆರೆಯಲ್ಪಡುವಂಥದ್ದಾಗಿದೆ. ನಂಬುವ ದೇವ ಮಕ್ಕಳು ಅದಕ್ಕೆ ಆಮೇನ್ ಹೇಳ್ರಿ. ಲೀಡಿಂಗ್ ಆಫ್ ದ ಹೋಲಿ ಸ್ಪಿರಿಟ್ ಅಥವಾ ಸ್ಪಿರಿಟ್ ಆಫ್ ಗಾಡ್, ಪರಿಶುದ್ಧಾತ್ಮನ ಮುನ್ನಡೆಸುವ ತಿಂಗಳಾಗಿದೆ. ನಿನ್ನೆ ಉಪವಾಸ ಪ್ರಾರ್ಥನೆ ಆರಂಭ ಮಾಡಿದಾಗ ಆರಂಭದಿಂದಲೇ ಹೋರಾಟದ ಸೂಚನೆ ಲಭಿಸ್ತು. ನಮ್ಮ ಎಲೆಕ್ಟ್ರಿಕಲ್ ಪ್ಯಾನೆಲ್ ಬೋರ್ಡ್ ಬೆಂಕಿ ಎತ್ಕೊಂಡ್ಬಿಡ್ತು. ಸ್ತೋತ್ರ. ಅದರಿಂದಲೇ ನಿನ್ನೆ ಲೈವ್, ನಮ್ಮನ್ನು ಈಗಲೂ ಲೈವ್ನಲ್ಲಿ ನೋಡ್ತಾ ಇರೋರು ಸುಮಾರು ಜನ ಇದ್ದೀರಾ. ಕೆಲಸ ಕಾರ್ಯಗಳ ಮಧ್ಯದಲ್ಲಿ ನೋಡ್ತಾ ಇರೋರು ಇದ್ದೀರಾ. ಲೈವ್ನಲ್ಲಿ ನಿನ್ನೆ ಲೈವ್ ಬರಲಿಕ್ಕೆ ಆಗಲಿಲ್ಲ. ಲೈವಲ್ಲಿ ನಮ್ಮ ಸಂದೇಶ ನಿಮ್ಮ ಬಳಿಗೆ ಬರಲಿಲ್ಲ. ಆದರೂ ಒಂದು ಆತ್ಮಿಕ ಅಂತರಿಕ್ಷ ದೇವರು ಕೊಟ್ಟರು. ನಾವು ಉಪವಾಸ ಪ್ರಾರ್ಥನೆ ಕಡಿತ ಆಗಲಿಲ್ಲ. ಉಪವಾಸ ಪ್ರಾರ್ಥನೆ ಆರಂಭಿಸಿದ್ವಿ. ಇವತ್ತು 2ನೇ ಸೆಷನ್ಗೆ ನಾವು ಬಂದಿದ್ದೀವಿ. ನಾನಿವತ್ತೊಂದು ನಾರ್ತ್ ಈಸ್ಟ್, ಐ ಥಿಂಕ್ ನನ್ನ ಲೀಡರ್ಸ್ ಗ್ರೂಪ್ನಲ್ಲಿ ಮಾತ್ರ ನಾನು ಆ ವಿಡಿಯೋ ಶೇರ್ ಮಾಡಿದೆ. ನಾರ್ತ್ ಈಸ್ಟ್ ಕಡೆಯಲ್ಲಿ ಅಲ್ಲಿನ ಸೇವೆಯಲ್ಲಿ ಉನ್ನತವಾದಂಥ ಆಶೀರ್ವಾದಗಳನ್ನು ತಲೆಮಾರುಗಳು ಕಾಣತಕ್ಕಂತೆ ದೇವರ ಆಶೀರ್ವಾದ ಬರಲಿಕ್ಕೆ ಕಾರಣ, ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಗಳು ಅಡಿಗೆ ಮಾಡೋದಕ್ಕೆ ಮುಂಚೆ ಅವರಿಗೆ ಅನ್ನ ಅಕ್ಕಿ ಹಾಕೋದಕ್ಕೆ ಮುಂಚೆ ಅವರು ಒಂದು ಭಾಗವನ್ನು ಒಂದು ಬುಟ್ಟಿ ಇಟ್ಟು ಆ ಬುಟ್ಟಿಯಲ್ಲಿ ಹಾಕ್ತಾಯಿದ್ರಂತೆ. ಫಸ್ಟ್ ಅಲ್ಲಿ ಹಾಕ್ಬಿಟ್ಟು ಆಮೇಲೆ ಇಲ್ಲಿ ಅಡಿಗೆಗೆ ಅನ್ನ ಹಾಕ್ತಾಯಿದ್ರು. ಪ್ರತಿ ಸಾರಿ ಅದನ್ನು ಮಾಡೋತಾರಂತೆ. ಹಾಗೆ ಮಾಡ್ತಾ ಮಾಡ್ತಾ ಆ ಬುಟ್ಟಿ ತಿಂಗಳಿಗೊಮ್ಮೆ ಅದನ್ನು ಹೊತ್ಕೊಂಡವರು ಸಭೆಗೆ ಬಂದು ಸಭೆಯಲ್ಲಿ ಅದನ್ನು ಹಾಕ್ತಿದ್ರು. ಸಭೆ ಆ ಅಕ್ಕಿಗಳನ್ನು ಮಾರಿ ಬರುವಂಥ ಹಣದಿಂದ ಸ್ವಾರ್ಥ ಸೇವೆಯನ್ನು ಮಾಡ್ತಾಯಿದ್ರು. ಉನ್ನತವಾದ ಆಶೀರ್ವಾದಗಳು ಅಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅವರ ಮಿನಿಸ್ಟ್ರಿ ಅಭಿವೃದ್ಧಿ ಆಗೋದು, ಜನ ಅಭಿವೃದ್ಧಿ ಆಗೋದು. ನಾವು ಇದನ್ನೆಲ್ಲ ಏನು ಮಾಡ್ತೀವಿ ಅಂದರೆ, ನಿನ್ನ ಬೆಳ್ಳಿ ಬಂಗಾರ ಇವುಗಳನ್ನೆಲ್ಲ ಭಂಡಾರಕ್ಕೆ ತಗೊಂಬನ್ರಿ, ದೇವಾಲಯಕ್ಕೆ ತಗೊಂಬನ್ರಿ ಅನ್ನೋದು ಪ್ರಮಾಣ ಇದೆ. ಇದನ್ನು ಅನ್ಯ ಜನರು ಭಾಳ ಭಯಭಕ್ತಿಯಿಂದ ಮಾಡ್ತಾರೆ. ವಿಶ್ವಾಸಿಗಳಲ್ಲೇ 108 ಪ್ರಶ್ನೆಗಳು. ಅನ್ಯ ಜನರು ಸತ್ಯ ತಿಳಿಯದೆ ಅವರುಗಳು ಮಾಡುವಂಥ ಕಾರ್ಯಗಳನ್ನು ನಾವು ಗಮನಿಸುವಾಗ ನಾವು ಮಾಡೋದು ಒಂದು ಅಂಶನೂ ಇಲ್ಲ. ಸ್ತೋತ್ರ. ಜೀವವುಳ್ಳ ದೇವರ ನಾಮಕ್ಕೆ, ದೇವರ ರಾಜ್ಯಕ್ಕೆ, ಸೇವೆಗೆ ನಾವು ಮಾಡಬೇಕಾದ ಕರ್ತವ್ಯ ಭಾಳ ದೊಡ್ಡದು. ಎಲ್ಲವನ್ನ ಕಳೆದುಕೊಳ್ಳಬಹುದು, ಆದರೆ ಪರಲೋಕದಲ್ಲಿ ಎಲ್ಲವನ್ನ ನಾವು ಗಳಿಸ್ಬೋದು. ಸ್ತೋತ್ರ. ದೇವರು ಯಾರಿಗೂ ಸಾಲಗಾರನಲ್ಲ. ನನಗೆ ದೇವರು ಕೊಟ್ಟಿರುವ ಆಲೋಚನೆ ಕಡೆಗೆ ನಾನು ಬರಲಿಕ್ಕೆ ಬಯಸ್ತೇನೆ. ನನ್ನ ಸಂದೇಶದ ಪೀಠಿಕೆ ಓಪನ್ ಹೆವನ್, ತೆರೆದ ಪರಲೋಕ. ಪರಲೋಕವು
ಈ ಸತ್ಯವೇದ ಗ್ರಂಥದಲ್ಲಿ 66 ಪುಸ್ತಕಗಳಿರುವಂಥ ಈ ಸತ್ಯವೇದ ಗ್ರಂಥದಲ್ಲಿ ಪ್ರಧಾನವಾಗಿ 7 ಸ್ಥಳಗಳಲ್ಲಿ ಪರಲೋಕವು ತೆರೆದಿರುವುದನ್ನು ನಾವು ಕಾಣಲಿಕ್ಕೆ ಸಾಧ್ಯ. 7 ಸಾರಿಯೂ ವ್ಯತ್ಯಾಸಕರವಾದಂಥ ಅನುಭವಗಳು ಉಂಟಾಗಿದೆ. ಒಂದು ಸಾರಿ ಪರಲೋಕ ತೆರೆದರೆ ನಾವು ಕಾಣುವಂಥ ಮಂಡಳ ಅಲ್ಲ, ಕಾಣದೇ ಇರುವ ಮಂಡಳವಾಗಿರುತ್ತೆ. ಅದರಿಂದಲೇ ಈ ಎಲ್ಲೆಲ್ಲಿ ಪರಲೋಕ ತೆರೆದಿದೆಯೋ ಅಲ್ಲೆಲ್ಲ ಮತ್ತೊಂದು ಲೆವೆಲ್ಲಿನ ಕಾರ್ಯಗಳನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಒಂದನೇದಾಗಿ ಸತ್ಯವೇದ ಗ್ರಂಥ ತಂದಿರೋರೆಲ್ಲರೂ ನನ್ನೊಟ್ಟಿಗೆ ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯದ ಕಡೆಗೆ ಬನ್ನಿರಿ. 1ನೇ ವಚನ ಹೀಗೆ ಹೇಳುತ್ತದೆ, ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು. ದ ಓಪನ್ ಹೆವೆನ್, ತೆರೆದಿದ್ದ ಬಾಗಿಲನ್ನು ಕಾಣಿಸ್ತು. ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತನಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸ್ತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರ ಆತ್ಮ ಪರವಶನಾದೆನು. ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ ಇದು. ಅನೇಕ ಸಂದರ್ಭಗಳಲ್ಲಿ ನಾನು ಇದರ ಕುರಿತು ಮಾತನಾಡಿದೆ. ಇವುಗಳಾದ ಮೇಲೆ ವಾಕ್ಯ ಆರಂಭವಾಗೋದು ಇವುಗಳಾದ ಮೇಲೆ ಅಂದಾಗ 2 ಮತ್ತು 3ನೇ ಅಧ್ಯಾಯ ಮುಗಿದ ನಂತರ, ಸಭೆಗೆ ಹೇಳಿದ ಸಂದೇಶದ ನಂತರ. ಕಾರಣ ಪ್ರಕಟಣೆ ಪುಸ್ತಕ ಎನ್ನುವುದು 4ನೇ ಅಧ್ಯಾಯದಿಂದ ಸಭೆ ಪರಲೋಕದಲ್ಲಾಗಿರುತ್ತೆ. ನಾವು 2 ಮತ್ತು 3 ಅಧ್ಯಾಯಗಳನ್ನು ಗಮನಿಸುವಾಗ ಅಲ್ಲಿ 2 ಮತ್ತು 3ನೇ ಅಧ್ಯಾಯ ಪ್ರಧಾನವಾಗಿ 7 ಕಾಲಘಟ್ಟಗಳನ್ನು ತೋರಿಸುವಂಥ 7 ಸಭೆಗಳ ಕುರಿತಾದಂಥ ವಿಷಯವಾಗಿದೆ. ಇಲ್ಲಿ ಅನೇಕ ಆವರ್ತಿ ನಾವು ಮರುಕಳಿಸಿ ಹೇಳಿರುವಂಥ ಕಾರ್ಯವನ್ನೇ ಪುನರಾವರ್ತಿ ನಾನು ಹೇಳ್ತೇನೆ. 7 ಸಭೆಗಳು ಯಾವುದು? ಎಫೆಸ, ಸ್ಮರ್ನ, ಪೆರ್ಗಮ, ತುವೈತೈರಿಯ, ಸರ್ದೀಸ್, ಫಿಲಡೆಲ್ಫಿಯಾ ಮತ್ತು ಲವೋದಿಕ. 7 ಸಭೆಗಳು ಏಷ್ಯಾ ಮೈನರ್ನಲ್ಲಿ, ಅಂದರೆ ಏಷ್ಯಾ ಮೈನರ್ನಲ್ಲಿ ಸಭೆ ಈ ಹೈವೇಲಿರುವಂಥ ಸಭೆಗಳು. ಈ 7 ಸಭೆಗೆ ಪ್ರಧಾನವಾಗಿ ಪರಿಶುದ್ಧಾತ್ಮನ ಮೂಲಕವಾಗಿ ಅಪೊಸ್ತಲನಾದಂಥ ಯೋಹಾನನಿಗೆ ಯೇಸು ಕ್ರಿಸ್ತನು ಕೊಡ್ತಿರುವಂಥ ಪ್ರಕಟಣೆಯಾಗಿದೆ. ಪ್ರಕಟಣೆಯಲ್ಲಿ ತಾನು ಈಗ ಇರುವಂಥ ಸ್ಥಳ ಪತ್ಮೋಸ್ ಆಗಿರುತ್ತದೆ. ಪತ್ಮೋಸ್ ಎನ್ನುವುದು ಒಂದು ಚಿಕ್ಕ ಐಲ್ಯಾಂಡ್ ಆಗಿರುತ್ತದೆ. 8 ಮೈಲಿ ಉದ್ದ, 4 ಮೈಲಿ ಅಗಲ ಇರುವಂಥ ರಾಕಿ ಪ್ಲೇಸ್ ಅಂತಾರೆ. ಪರ್ವತಗಳಿಂದ ತುಂಬಿರುವಂಥ ಸ್ಥಳ. ಯಾರು ತಪ್ಪು ಮಾಡ್ತಾರೋ ಅಪರಾಧಿಗಳನ್ನು ಗಡೀಪಾರು ಮಾಡುವಂಥ ಆ ಸ್ಥಳವಾಗಿರುತ್ತದೆ ಪತ್ಮೋಸ್ ಎನ್ನುವುದು. ಪತ್ಮೋಸ್ ಈ ಸ್ಥಳಕ್ಕೆ ಅಪೊಸ್ತಲನಾದಂಥ ಯೋಹಾನನನ್ನು ಏತಕ್ಕೋಸ್ಕರ ಗಡೀಪಾರು ಮಾಡಿದ್ರು? ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಅವನ ಅಪರಾಧ ಮಾಡಲಿಲ್ಲ, ಕೊಲೆ ಮಾಡಲಿಲ್ಲ, ಕಳ್ಳತನ ಮಾಡಲಿಲ್ಲ, ವಂಚನೆ ಮಾಡಲಿಲ್ಲ, ಮೋಸ ಮಾಡಲಿಲ್ಲ, ದ್ರೋಹ ಬಗೆಯಲಿಲ್ಲ, ಒಳ್ಳೆಯ ದೈವ ಸೇವಕನಾಗಿದ್ದರು. ಏತಕ್ಕೋಸ್ಕರ ಆತನನ್ನು ಪತ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡಿದ್ರು? ಅದಕ್ಕೆ ಉತ್ತರವಾಗಿ 1ನೇ ಅಧ್ಯಾಯದಲ್ಲಿ 9ನೇ ವಾಕ್ಯ ಅದಕ್ಕೆ ಉತ್ತರ ಹೇಳುತ್ತದೆ. ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ, ಯಾರ ನಿಮಿತ್ತ? ಯೇಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ
ರಾಜ್ಯದಲ್ಲಿಯೂ ತಾಳ್ಮೆಯಲ್ಲೂ ನಿಮ್ಮೊಂದಿಗೆ ಪಾಲುಗಾರನಾಗಿರುವಂಥ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವಾಗಿಯೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರವೂ ಪತ್ಮೋಸ್ ದ್ವೀಪದಲ್ಲಿದ್ದೇನೆ. ಎರಡು ಪ್ರಧಾನವಾದಂಥ ಕಾರ್ಯ. ಅಲ್ಲಿ ಯೋಹಾನನ ಇಂಟ್ರೊಡಕ್ಷನ್ ಕೊಡೋದು, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ, ಯಾವುದೋ ಅಪರಾಧದ ನಿಮಿತ್ತ ಅಲ್ಲ, ಯೇಸುವಿನ ನಿಮಿತ್ತ ಹಿಂಸೆಗೆ ಒಳಗಾದರು. ಇವತ್ತಿನ ದಿವಸದಲ್ಲಿ ನಾವು ಗಮನ ಇಟ್ಟು ಕೇಳಬೇಕಾದಂಥ ಅಂಶ, ದೈವ ನಾಮಕ್ಕಾಗಿ ನಾವು ಇಳಿದು ಬಂದಾಗ ಅನೇಕ ಹಿಂಸೆಗಳನ್ನು ನಾವು ಅಭಿಮುಖಗೊಳ್ಳಬೇಕಾಗಿರುತ್ತದೆ. ಅನೇಕ ಹೋರಾಟಗಳು ಜೀವನದಲ್ಲಿ ಬರುತ್ತೆ, ನಿಂದೆಗಳು ಬರುತ್ತೆ, ಅಪಮಾನ ಬರುತ್ತೆ. ಸ್ತೋತ್ರ. ನಿಂದೆ, ಅಪಮಾನ, ಇಂಥದೆಲ್ಲ ನಮ್ಮ ಜೀವನದಲ್ಲಿ ಹಾದು ಬರುವಂಥದ್ದಾಗಿರುತ್ತದೆ. ಸ್ತೋತ್ರ. ಇವತ್ತಿನ ದಿವಸದಲ್ಲಿ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೇನೆ. ಹಲ್ಲೆಲೂಯಾ. ಯೇಸುವಿನ ನಾಮದ ನಿಮಿತ್ತ ಯಾರಾದರೂ ಹಿಂಸೆಯನ್ನು ತಾಳ್ಕೊಳ್ಳೋದಾದರೆ, ಇಕ್ಕಟ್ಟುಗಳಲ್ಲಿ ಹಾದು ಹೋಗೋದಾದರೆ, ಕಷ್ಟಗಳಲ್ಲಿ ಹಾದು ಹೋಗೋದಾದರೆ, ಹಿಂಸೆಗಳು ಪಡ್ತಾ ಇರೋದಾದರೆ ಮರಿಬೇಡ್ರಿ, ನಿಮಗೋಸ್ಕರ ಒಂದು ಪರಲೋಕ ತೆರೆಯೋದಿಕ್ಕೆ ಸಿದ್ಧವಾಗ್ತಾ ಇದೆ. ಪರಲೋಕ ತೆರೆಯೋದಿಕ್ಕೆ ಸಿದ್ಧವಾಗ್ತಾ ಇದೆ. ಒಪ್ಪೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳುವಂತರಾಗ್ರಿ. ಆಮೇನ್. ಯೇಸುವಿನ ವಾಕ್ಯಕ್ಕೋಸ್ಕರವು, ಯೇಸುವಿನ ಸಾಕ್ಷಿಗೋಸ್ಕರವು ನಾನು ಪತ್ಮೋಸ್ ದ್ವೀಪದಲ್ಲಿದ್ದೇನೆ. ಅದರ ಹಿನ್ನೆಲೆ, ಚರಿತ್ರೆ, ನೀರೋ ಕೈಸರ್ ತಾನು ಸತ್ತಂತ. ನೀರೋ ಕೈಸರ್ನ ಕಾಲ ಅದು. ಅನೇಕ ಕೈಸರ್ಗಳಿದ್ರು. ಕೈಸರ್ಗಳು ಆಳ್ವಿಕೆ ಮಾಡ್ತಿದ್ದಂಥ. ಫರೋನನು ಅಂತ ಹೇಳಿದಾಗ ಒಬ್ಬನೇ ಅಲ್ಲ. ಫರೋನನು ಅಂದರೆ ಈಗ ನಮ್ಮಲ್ಲಿ ಮೈಸೂರಿನ ಒಡೆಯರು ಅಂದ್ರಾಗ ಒಡೆಯರ ಮನೆತನ, ಇಂಥ ಒಡೆಯರು ಅವರಿಗೆಲ್ಲ ಒಡೆಯರು ಎಂಬ ಹೆಸರು ಕೊಟ್ಟ ಹಾಗೆ ಕೈಸರ್. ಹಾಗೆ ನೀರೋ ಎನ್ನುವಂಥ ಕೈಸರ್ ಅವನು ಸತ್ತಿದ್ದು AD 80ರಲ್ಲಿ. ಆದರೆ AD 80ರಲ್ಲಿ ನೀರೋ ಕೈಸರ್ ಸಾಯುವುದಾದರೂ 14 ವರ್ಷಗಳ ನಂತರ ಅಂದರೆ AD 94ರಲ್ಲಿ ತಾನು ಡೊಮಿಷನ್ ಚಕ್ರವರ್ತಿಯ ಕಾಲದಲ್ಲಿ ಈ ಯೋಹಾನನನ್ನ ಪತ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡ್ತಾ ಇರೋದು. ಪತ್ಮೋಸ್ ದ್ವೀಪಕ್ಕೆ ಗಡೀಪಾರು ಮಾಡೋದಕ್ಕೆ ಕಾರಣ ದೇವರ ವಾಕ್ಯಕ್ಕೋಸ್ಕರ, ದೇವರ ನಾಮದ ಸಾಕ್ಷಿಗೋಸ್ಕರವಾಗಿ. ಅವನು ಯಾವ ಅಪರಾಧ ಮಾಡಿದಲ್ಲ, ಕೊಳ್ಳೆ ಹೊಡೆದಿದ್ದಲ್ಲ, ಕಳ್ಳತನ ಮಾಡಿದಲ್ಲ, ದೇವರ ನಾಮಕ್ಕಾಗಿ. ಅದರಿಂದಲೇ ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಗೆ ಒಳಗಾದವನು. ಅಂದರೆ ದೈವ ನಾಮಕ್ಕಾಗಿ ದೃಢವಾಗಿ ನಿಂತಾಗ ಅವರಿಗೆ ಸಿಕ್ಕಿದ ಪ್ರತಿಫಲ ಪತ್ಮೋಸ್ ಆಗಿರ್ತದೆ. ಆದರೆ ಪತ್ಮೋಸಿನಲ್ಲೂ ಅಲ್ಲಿ ದೊಡ್ಡ ಕೊಯರ್ ಇಲ್ಲ, ದೊಡ್ಡ ಸಭೆ ಇಲ್ಲ, ಆಶ್ವಾಸನೆ ಮಾತೇಳೋದಕ್ಕೆ, ಬಲಪಡಿಸೋದಕ್ಕೆ ಯಾರು ಇಲ್ಲ. ಒಂಟಿತನದಲ್ಲಿ ಇರುವಾಗಲೂ ಅಲ್ಲಲ್ಲಿ ಸ್ತೋತ್ರ, ಅವನ ಜೀವ ಪ್ರಾಣ ಹೋಗುವಂತ ಪರಿಸ್ಥಿತಿಯಲ್ಲೂ ಮರಿಬೇಡ್ರಿ, ಅವನು ಕಾಣ್ತಾ ಇರೋದು ಏನು ಗೊತ್ತಾ? ಅಲ್ಲಲ್ಲಿ ಲೋಕದಲ್ಲಿ ಯಾರು ಇಲ್ಲದಿದ್ದರು, ಎಲ್ಲ ಕೈ ಬಿಟ್ಟರು. ಪತ್ಮೋಸ್ ದ್ವೀಪದಲ್ಲಿ ಒಂಟಿಗನಾಗಿರುವಂತ ಯೋಹಾನನೇ, ಅಲ್ಲಲ್ಲಿಯ ನಿನಗೆ ಪ್ರಾರ್ಥನೆ ಮಾಡೋಕ್ಕಾಗುತ್ತದೆ? ಹೇಗೆ ಪ್ರಾರ್ಥನೆ ಬರುತ್ತೆ? ಅಲ್ಲಲ್ಲಿಯ ನಾನಾ ವಿಧವಾದ ಪ್ರಶ್ನೆ ಬರುತ್ತೆ. ದೇವರೇ, ನಾನು ಮಾಡಿದ ಅಪರಾಧ ಏನು? ನಾನು ಮಾಡಿದ ತಪ್ಪೇನು? ವೈ ಗಾಡ್ ಯು ಪರ್ಮಿಟೆಡ್? ನೀನು ಯಾಕೆ ನನಗಿದನ್ನ ಅನುಮತಿ ಮಾಡಿದೆ? ನಾನು ಏನು ತಪ್ಪು ಮಾಡಿದೆ? ಸಹಜವಾಗಿ ನಾನು ಪ್ರಾರ್ಥನೆ ಮಾಡೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಇಷ್ಟೆಲ್ಲ ಸೇವೆ ಮಾಡಿ ನನಗೆ ಸಿಕ್ಕಿದ್ದು ಇದೇನಾ ಫಲ? ಅದರಿಂದ ಪ್ರಾರ್ಥನೆ ಮಾಡೋದಿಲ್ಲ.
ಹಾಗೆ ಅಂತ ಹೇಳಲಿಲ್ಲ. ಪರಲೋಕ ಅಲ್ಲಲ್ಲಿ ಅವನಿಗಾಗಿ ತೆರೀಬೇಕಾದ್ರೆ ಅವನು ಆತ್ಮದಲ್ಲಿ ಪರವಶನಾದನು. ಕೊಯರ್ ಇಲ್ಲ, ಡ್ರಮ್ಸ್ ಇಲ್ಲ, ಕೀಬೋರ್ಡ್ ಇಲ್ಲ, ಹಾಡು ಹೇಳೋರಿಲ್ಲ, ಪ್ರಸಂಗ ಮಾಡೋರಿಲ್ಲ, ವಾಕ್ಯ ಕೇಳೋರಿಲ್ಲ, ಬಲಪಡಿಸೋರಿಲ್ಲ. ಆದರೂ ಆ ಪದ್ಮೋಸ್ ದ್ವೀಪದಲ್ಲಿ ಒಬ್ಬಂಟಿಗನಾದರೂ ಆ ಯೋಹಾನನು ಆತ್ಮದಲ್ಲಿ ಪರವಶನಾಗಿರೋದಾದ್ರೆ ಎಲ್ಲ ಸೌಕರ್ಯ ಇರುವ ನೀವುಗಳು ಆತ್ಮದಲ್ಲಿ ಪರವಶರಾಗಲಿಕ್ಕೆ ಸಾಧ್ಯನಾ? ಒಬ್ಬಂಟಿಗನಾಗಿದ್ರು, ಅವನ ಆತ್ಮದಲ್ಲಿ ಪರವಶನಾದನು. ಈ ದಿವಸಗಳಲ್ಲಿ ಯಾರೆಲ್ಲ ನಂಬಿಸಿ ಮೋಸ ಮಾಡಿದ್ರು, ಕೈ ಕೊಟ್ಟರು, ನೀನು ಒಂಟಿ ಆದರು, ನೀನು ಹಿಡಿದಿರುವ ಸತ್ಯವೇದದ ವಾಕ್ಯ ಅದು ನಿನ್ನನ್ನು ಕಾಪಾಡುತ್ತೆ, ಅದು ನಿಮ್ಮನ್ನು ಕಾಪಾಡುತ್ತೆ. ಒಪ್ಪುವರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ಹಲ್ಲೆಲೂಯ. ನನ್ನ ಚರಿತ್ರಾ ಭಾಗದ ಕಡೆಗೆ ನಾನು ಹೋಗದೆ ವಾಕ್ಯದ ಕಡೆಗೆ ಬರ್ತೇನೆ. 4 ಕಾರ್ಯಗಳು ಪ್ರಧಾನವಾಗಿ 4ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಇವುಗಳಾದ ಮೇಲೆ 2 ಮತ್ತು 3ನೇ ಅಧ್ಯಾಯ ಅಥವಾ ಸಭೆಯ ಕಾಲಘಟ್ಟ ಮುಗಿದ ನಂತರ, ದ ಡಿಸ್ಪೆನ್ಸೇಷನ್ ಆಫ್ ದ ಚರ್ಚ್ ಅಥವಾ ಕೃಪಾಯುಗ ಮುಗಿದ ನಂತರ ಒಂದು ಹೊಸ ಕಾಲ, ಹೊಸ ಯುಗ ಎಂಬ ಅರ್ಥ ಬರುವಂಥದ್ದು. 1ನೇದಾಗಿ ಇವುಗಳಾದ ಮೇಲೆ. 2, ನಾನು ನೋಡಿದಾಗ ಪರಲೋಕ ತೆರೆದಿದ್ದ ಬಾಗಿಲು ಕಾಣಿಸ್ತು, ಓಪನ್ ಹೆವೆನ್. 3ನೇದಾಗಿ ಇಲ್ಲಿಗೆ ಏರಿ ಬಾ, ಮುಂದಕ್ಕೆ ಆಗುವ ಸಂಭವಗಳನ್ನು ನಾನು ನಿನಗೆ ತಿಳಿಸುವೆನು. ಪರಲೋಕ ಯಾಕೆ ತೆರೆಯೋದು? ಒಂದು, ಒಬ್ಬಂಟಿಗನಾಗಿದ್ರು ನಿನಗೋಸ್ಕರವಾಗಿ ಪರಲೋಕ ತೆರೆಯುವಂಥದ್ದಾಗಿರುತ್ತದೆ. ಪರಲೋಕ ತೆರೆಯೋದು ನಿನ್ನನ್ನು ನಾಶ ಮಾಡೋದಕ್ಕಲ್ಲ, ಪ್ರಧಾನವಾದ ಸಂದರ್ಭಗಳಲ್ಲಿ, ಪ್ರಧಾನವಾದಂಥ ಸನ್ನಿವೇಶಗಳಲ್ಲಿ ನಿನ್ನನ್ನು ಕಾಪಾಡೋದಕ್ಕೆ, ನಿನ್ನನ್ನು ಕಾಯೋದಕ್ಕೆ, ಲೋಕದ ಶಕ್ತಿಗಳಿಗೆ ವಿರುದ್ಧವಾಗಿ ನಿಲ್ಲೋದಕ್ಕೆ ಪರಲೋಕ ನಿನಗಾಗಿ ತೆರೆಯುವಂಥದ್ದಾಗಿರುತ್ತೆ. ಹಾಲೆಲೂಯ, ಹಾಲೆಲೂಯ. ಯಾಕೆ ಯೋಹಾನನೇ ನಿನ್ನನ್ನು ಪದ್ಮೋಸಕ್ಕೆ ತಗೊಂಡೋಗಿದ್ದು? ಕೆಲವೊಮ್ಮೆ ದೇವರು ನಮ್ಮನ್ನು ಒಂಟಿತನದಲ್ಲೇ ನಡೆಸ್ತಾರೆ. ಯಾರು ಇಲ್ಲದೆ ಇರುವಂಥ ಶಿಕ್ಷೆಗಳಲ್ಲಿ ನಾವು ಹಾದು ಹೋಗಬೇಕಾದ ಪರಿಸ್ಥಿತಿ ಬಂದರು, ಮರಿಬೇಡ್ರಿ, ನಿನ್ನನ್ನು ಹಾಳು ಮಾಡೋದಕ್ಕಲ್ಲ, ನಿನ್ನನ್ನು ನಾಶ ಮಾಡೋದಕ್ಕಲ್ಲ, ನಿನ್ನನ್ನು ಕರ್ಕೊಂಡು ಹೋಗ್ತಾ ಇರೋದು ತೆರೆದ ಪರಲೋಕವನ್ನು ತೋರಿಸೋದಕ್ಕೆ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಹಿಂಸೆಗೆ ಒಳಪಟ್ಟಿದ್ದೀರೋ, ಯಾರೆಲ್ಲ ಇಕ್ಕಟ್ಟಿನಲ್ಲಿ ಹಾದು ಹೋದರೋ, ಯಾರೆಲ್ಲ ದೇವರ ನಾಮಕ್ಕಾಗಿ ನಿಂತಿದ್ದೀರೋ, ಯಾರೆಲ್ಲ ದೇವರ ಸಭೆಯ ಜೊತೆಯಲ್ಲಿ ಆತ್ಮಿಕವಾಗಿ ನಿಂತಿದ್ದೀರೋ, ನಿಮ್ಮನ್ನ ದೇವರು ಒಂದು ಕಾಲದಲ್ಲೂ ಕೈ ಬಿಡೋದಿಲ್ಲ. ಪರಲೋಕ ತೆರೆದಿರುತ್ತದೆ, ಬಾಗಿಲು ತೆರೆಯಲ್ಪಡುತ್ತದೆ. ಯಾರು ಇಲ್ಲದಿದ್ದರೂ ಅಪೊಸ್ತಲನಾದಂಥ ಯೋಹಾನನಿಗೆ ಒಂದೇ ಒಂದು ನಿರೀಕ್ಷೆ ಇತ್ತು, ಅವನನ್ನು ನಾನು ಕಾಣಬೇಕು. ಹಲ್ಲೆಲೂಯ. ನನಗೆ 1ನೇ ಅಧ್ಯಾಯದ 10ನೇ ವಾಕ್ಯ ಗಮನಿಸ್ರಿ. ನಾನು ಕರ್ತನ ದಿನದಲ್ಲಿ ದೇವರ ಆತ್ಮ ಪರವಶನಾಗಿ, ಅಂದರೆ ಕರ್ತನ ದಿನದಲ್ಲಿ, ಅದಕ್ಕೂ ಬಹಳ ಅರ್ಥ ಇದೆ. ಕರ್ತನ ದಿನ ಅನ್ನೋದಾಗ ನಾನು ಆ ಭಾಗ ಮುಟ್ಟೋದಿಲ್ಲ. ದೇವರ ಆತ್ಮ ಪರವಶನಾಗಿ ಹಿಂದುಗಡೆ ತುತೂರಿಯ ಶಬ್ದದಿಂತಿರುವ ಮಹಾ ಶಬ್ದವನ್ನು ಕೇಳಿದೆನು. ಮಾನುಷಿಕ ಶಬ್ದ ನಿನ್ನನ್ನು ಬಲಹೀನಪಡಿಸುವಾಗ, ನಿನ್ನನ್ನು ಅಧೈರ್ಯಪಡಿಸುವಾಗ, ಭವಿಷ್ಯದ ಕುರಿತು, ಮಕ್ಕಳ ಕುರಿತು, ನಿನ್ನ ಜೀವನದ ಕುರಿತು, ನಾಳಿನ ಕುರಿತು ನಿನ್ನಲ್ಲಿ ಚಿಂತೆಗಳನ್ನು ತರುವಾಗ ಒಂದು ಶಬ್ದ ನಿನಗಾಗಿ ಮೊಳಗುವಂಥದ್ದಾಗಿದೆ. ಆ ತುತ್ತೂರಿಯ ಶಬ್ದ ಯಾವ ಒಂಟಿತನದಲ್ಲೂ, ಯಾವ ಇಕ್ಕಟ್ಟಿನ
ಜಗತ್ತಿನಲ್ಲೂ ಯಾರು ಸಹಾಯಕ್ಕಿಲ್ಲದಿದ್ದರೂ ನಿನಗಾಗಿ ಒಂದು ಶಬ್ದ ಮೊಳಗುವಂಥದ್ದಾಗಿದೆ. ಎರಡು ಕಾರ್ಯಗಳು, ನಾನು ಕಂಡೆನು, ನಾನು ಕೇಳಿದೆನು, ಎರಡೂ ನಡೀತಾ ಇದೆ. ತೆರೆದ ಪರಲೋಕವನ್ನು ಕಂಡನು, ಪರಲೋಕದಿಂದ ತುತ್ತೂರಿಯ ಶಬ್ದದಂತೆ ಮಹಾ ಶಬ್ದವನ್ನು ಕೇಳಿದನು. ಇದು ಎರಡು ಪ್ರಧಾನವಾಗಿರುತ್ತದೆ ದೈವ ಜನರ ಜೀವನದಲ್ಲಿ. ಇದು ಎರಡು ಪ್ರಧಾನವಾದದ್ದು. ದೈವ ಶಬ್ದ ಕೇಳೋದು, ದೈವಿಕವಾದ ದರ್ಶನಗಳನ್ನು ಕಾಣುವುದು, ಇದು ಎರಡು ಇಂಪಾರ್ಟೆಂಟ್ ಆಗಿರುತ್ತದೆ. ಒಂದನೇದಾಗಿ ಅಪೊಸ್ತಲನಾದಂಥ ಯೋಹಾನನಿಗೋಸ್ಕರ ಪರಲೋಕದ ಬಾಗಿಲು ತೆರೆಯಿತು. ಎರಡನೇದಾಗಿ ಸತ್ಯವೇದ ಗ್ರಂಥ ತಂದಿರುವವರು ಯೋಹಾನ ಸುವಾರ್ತೆ 1ನೇ ಅಧ್ಯಾಯದಲ್ಲಿ ಅದರ 50 ಮತ್ತು 51ನೇ ವಾಕ್ಯ. ಅದಕ್ಕೆ ಯೇಸು ಆ ಅಂಜೂರದ ಮರದ ಕೆಳಗಡೆ ನಿನ್ನನ್ನು ನೋಡಿದೆನೆಂದು ನಾನು ನಿನಗೆ ಹೇಳಿದ ಮಾತ್ರದಿಂದ ನಂಬುತ್ತೀಯೋ? ಇದಕ್ಕಿಂತ ಹೆಚ್ಚಿನ ಕಾರ್ಯಗಳನ್ನು ನೋಡುವಿ ಅಂದನು. ಇದಲ್ಲದೆ ಅವನಿಗೆ, ನಾನು ನಿನಗೆ ನಿಜವಾಗಿ ಹೇಳ್ತೇನೆ, ಪರಲೋಕವು ತೆರೆದಿರುವುದನ್ನು, ಮನುಷ್ಯ ಕುಮಾರನ ಮೇಲೆ ದೇವದೂತನ ಏರಿ ಹೋಗುತ್ತಾ ಇಳಿದು ಬರುತ್ತಾ ಇರುವುದನ್ನು ನೋಡುವಿರಿ ಎಂದು ಹೇಳಿದನು. ಎರಡನೇದಾಗಿ ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವಾಕ್ಯ, ನತಾಯೇಲನು ಇವನ ಕುರಿತು ದೇವರು ಸಾಕ್ಷಿ ಕೊಡ್ತಾನೆ. ಅವನು ಕಪಟವಿಲ್ಲದವನು, ಇವನು ನಿಜವಾದಂಥ ಇಸ್ರಾಯೇಲ್, ಇವನಲ್ಲಿ ಕಪಟ ಇಲ್ಲ ಅಂದನು. ಯೇಸು ಸ್ವಾಮಿ ಅವನಿಗೆ ಕೊಡ್ತಿರುವಂಥ ಉತ್ತರ, ಕಳೆದ ಕಾಲಗಳಲ್ಲಿ ಕಂಡಿದ್ದು ಮಾತ್ರವಲ್ಲ, ಅದಕ್ಕಿಂತ ದೊಡ್ಡ ಕಾರ್ಯಗಳನ್ನು ನೀನು ಕಾಣುವಂತನಾಗಿರ್ತೀಯ. ಎರಡನೇ ಸಂದರ್ಭದಲ್ಲಿ ಪರಲೋಕ ತೆರಿತಾ ಇರುವಂತ ಎರಡನೇ ಸಂದರ್ಭ, ಇದುವರೆಗೂ ಕಾಣದೇ ಇರುವ ಮಂಡಳವನ್ನ ನಿನಗೆ ತೋರಿಸೋದಕ್ಕಾಗಿ. ಅರ್ಥ ಆದವ್ರು ಮಾತ್ರ ಆಮೇಲೆ ಹೇಳ್ರಿ. ಕಾಣುವ ಮಂಡಳ ಬೇರೆ, ಕಾಣದೇ ಇರುವ ಮಂಡಳ ಬೇರೆ. ಕಾಣುವ ಮಂಡಳ ತಾತ್ಕಾಲಿಕವಾದದ್ದು, ಕಾಣದೇ ಇರುವ ಮಂಡಳ ಶಾಶ್ವತವಾದದ್ದು. ಕಾಣುವ ಮಂಡಳ ಲೌಕಿಕವಾದದ್ದು, ಕಾಣದೇ ಇರುವ ಮಂಡಳ ಆತ್ಮಿಕವಾದದ್ದು. ಯಾವಾಗ ದೈವ ಜನರು ಲೌಕಿಕ ಮಂಡಳ ಬಿಟ್ಟು ಆತ್ಮಿಕ ಮಂಡಳವನ್ನು ಗ್ರಹಿಸ್ತಾರೋ, ಆಗಲೇ ಸೂಪರ್ ನ್ಯಾಚುರಲ್ ಮಿರಾಕಲ್ಸ್, ಅಮಾನುಷಿಕವಾದ ಅದ್ಭುತಗಳು, ಸೂಚಕ ಕಾರ್ಯಗಳು ನಾವು ಕಾಣಲಿಕ್ಕೆ ಸಾಧ್ಯ. ಆ ಮಂಡಳದಲ್ಲಿ ಏರಿ ಬರಬೇಕು. ನನ್ನ ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯದ 1ನೇ ವಾಕ್ಯದಲ್ಲಿ ಏರಿ ಬಾ ಎನ್ನುವಂಥ ಒಂದೇ ಒಂದು ಪದ ಸಾಕು. ನನ್ನ ಒಂದು ಉತ್ತಮವಾದ ಮೆಸೇಜ್ ಅದು. ಅನೇಕ ಕ್ರೂಸೈಡ್ ಕನ್ವೆನ್ಷನ್ಗಳಲ್ಲಿ ನಾನು ಪ್ರಸಂಗ ಮಾಡಿರುವಂಥ ಒಂದು ಸಂದೇಶ ಅದು. ಗಮನಿಸ್ರಿ, ಇಲ್ಲಿ ನಿನಗೆ ಬರಲಿಕ್ಕಿರುವ ಕಾರ್ಯಗಳು, ಮಹತ್ತಾದ ಕಾರ್ಯಗಳನ್ನು ತೋರಿಸೋದಕ್ಕೋಸ್ಕರ ದೇವರು ನಿನಗಾಗಿ ಪರಲೋಕವನ್ನು ತೆರಿತಾ ಇದ್ದಾನೆ. ಹಾಗಾದರೆ ಇದುವರೆಗೂ ಕಂಡಿದ್ದಲ್ಲ, ಇನ್ನು ಉತ್ತಮವಾದದ್ದು, ಶ್ರೇಷ್ಠವಾದದ್ದನ್ನು ಕಾಣೋದಕ್ಕೆ ಹೋಗುವ ದೇವ ಜನರು ಮಾತ್ರ ಒಂದು ಆಮೇನ್ ಹೇಳ್ರಿ. ಅಂಥವರು ಮಾತ್ರ ಒಂದು ಆಮೇನ್ ಹೇಳ್ರಿ. ನಾನು ವರ್ಷಗಳಿಂದ ಸೇವೆ ಮಾಡ್ತಾ ಇದ್ದೀನಿ. ವರ್ಷಗಳಿಂದ ಅನೇಕರಿಗೆ ಉಪದೇಶ ಮಾಡಿ ಅನೇಕ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ನಾವು ಸೇರಿಸ್ತಾ ಬರ್ತಾ ಇದ್ದೇವೆ. ಆದರೆ ಇದುವರೆಗೂ ಮಾಡಿದ ಸೇವೆಯಲ್ಲಿ ತೃಪ್ತಿಗೊಳ್ಳೋದಲ್ಲ, ಇದಕ್ಕಿಂತ ಶ್ರೇಷ್ಠವಾದದನ್ನು ಕಾಣತಕ್ಕಂತೆ, ಇದಕ್ಕಿಂತ ಅದ್ಭುತಕರವಾದ ಮಂಡಳವನ್ನು ಕಾಣತಕ್ಕಂತೆ ಪರಲೋಕವು ಈ ಸಭೆಗಾಗಿ ತೆರೆಯಲ್ಪಡಲಿ. ಪರಲೋಕದ ಬಾಗಿಲು ಈ ಸಭೆಗಾಗಿ ತೆರೆಯಲ್ಪಡಲಿ, ಸೇವೆಯಲ್ಲಿ ತೆರೆಯಲ್ಪಡಲಿ, ನನ್ನ ಸೇವೆಯಲ್ಲಿ ತೆರೆಯಲ್ಪಡಲಿ ಎನ್ನುವವರು ಕೈಗಳನ್ನು ಮೇಲೆ ಕೆತ್ತಿ ಪ್ರಾರ್ಥನೆ ಮಾಡ್ರಿ. ಇದುವರೆಗೂ ಕಂಡಿದ್ದಲ್ಲ, ಇದುವರೆಗೂ ಕಂಡಿದ್ರಲ್ಲಿ ನಾನು ತೃಪ್ತನಾಗೋದಿಲ್ಲ. ಇನ್ನು ಬರಲಿಕ್ಕಿರೋದು ಇದಕ್ಕಿಂತ ಶ್ರೇಷ್ಠವಾದದ್ದು, ದೊಡ್ಡ ಕಾರ್ಯವನ್ನು ನೋಡೋದಕ್ಕಾಗಿ. ಅದಕ್ಕಿಂತ ದೊಡ್ಡ ಕಾರ್ಯ ನೀನು
ನೀನು ಕಾಣುತ್ತೀ ಅಂತ ಹೇಳಿದ ಹಾಗೆ ಇದಕ್ಕಿಂತ ದೊಡ್ಡ ಕಾರ್ಯಗಳನ್ನು ಕಾಣುವುದಕ್ಕಾಗಿ ನನಗೆ ಬಹಳ ಇಷ್ಟ. ಯೇಸು ಸ್ವಾಮಿ ಜೀವಂತವಾಗಿರುವಾಗ ಅದನ್ನೇ ಹೇಳಿದರು. ಯೋಹನನ ಸುವಾರ್ತೆ 14ನೇ ಅಧ್ಯಾಯದ 12ನೇ ವಾಕ್ಯ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನಿಮಗೆ ನಿಜ ನಿಜವಾಗಿ ಹೇಳ್ತೇನೆ, ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವೆನು ಮತ್ತು ಅವುಗಳಿಗಿಂತ ಮಹತ್ವದ ಕ್ರಿಯೆಗಳನ್ನು ನಡೆಸುವೆನು. ಯಾಕೆಂದರೆ ನಾನು ನನ್ನ ತಂದೆಯ ಬಳಿಗೆ ಹೋಗುತ್ತೇನೆ. ಹಾಗಾದರೆ ಯೇಸುವಿನ ರೆಪ್ರೆಸೆಂಟೇಟಿವ್ ಆಗಿರುವಂಥ, ಯೇಸುವಿನ ರಾಯಭಾರಿಗಳಾಗಿರುವಂಥ, ಕ್ರಿಸ್ತನ ರಾಯಭಾರಿಗಳಾಗಿರುವ ನಾವುಗಳು ಇಲ್ಲಿ ಏನಕ್ಕೆ ಇಟ್ಟಿರೋದು? ಸೂತ್ರದಲ್ಲಿ ಸ್ತೋತ್ರ ಹೇಳು ಹೋಗೋದಕ್ಕಲ್ಲ. ನನ್ನಪ್ಪ ಯೇಸು ಮಾಡಿದಂಥ ಸೇವೆಯನ್ನು, ಅದಕ್ಕಿಂತ ಮಹತ್ವದ ಸೇವೆಯನ್ನು ಮಾಡೋದಕ್ಕೆ ದೇವರು ನನ್ನನ್ನು ನಿನ್ನನ್ನು ಡೆಲಿಗೇಟೆಡ್ ಅಥಾರಿಟಿಯೊಂದಿಗೆ, ನೇಮಿಸಲ್ಪಟ್ಟ ಅಧಿಕಾರದೊಂದಿಗೆ, ಅಭಿಷೇಕದೊಂದಿಗೆ ಇಲ್ಲಿ ಇಟ್ಟಿದ್ದಾನೆ ಅಂತ ಕೇಳಿದ. ನಜರೇತಿನಲ್ಲಿ ಏನಾದರೂ ಒಳ್ಳೆಯದು ಕಾಣೋದಕ್ಕೆ ಸಾಧ್ಯನಾ? ನಜರೇತಿನಲ್ಲಿ ಏನಾದರೂ ಒಳ್ಳೇದಿದೆಯಾ? ನಜರೇತಿನಲ್ಲಿ ಏನು ಒಳ್ಳೇದಿಲ್ಲ ಅಂದ್ಕೊಂಡಿದ್ದಾನೆ. ಆಮೇನ್. ಆದರೆ ಇವತ್ತು ಅದಕ್ಕಿಂತ ಅದ್ಭುತವಾದದ್ದು ನೀನು ಕಾಣಕ್ಕೆ ಹೋಗ್ತೀಯಾ? ಒಂದು ಪಕ್ಷ ನಿನ್ನ ಕುಟುಂಬದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಜೀವನದಲ್ಲಿ ಏನು ಒಳ್ಳೇದು ಕಂಡಿಲ್ಲ ಅನ್ನಬಹುದು. ಈ ತಿಂಗಳು ಉಪವಾಸ ಪ್ರಾರ್ಥನೆಯಲ್ಲಿ ನೀನು ಸ್ತೋತ್ರ ಹೇಳು, ನೀನು ಆಮೇಲೆ ಹೇಳು, ಈ ವಾಕ್ಯದ ಮೇಲೆ ಕೈ ಇಟ್ಟು ಹೇಳು, ಹಲ್ಲೆಲೂಯಾ, ನಾನು ದೊಡ್ಡ ಕಾರ್ಯಗಳನ್ನು ಕಾಣಲಿಕ್ಕೆ ಹೋಗುತ್ತೇನೆ, ದೊಡ್ಡ ಮಿರಾಕಲ್ಲನ್ನು ಕಾಣಲಿಕ್ಕೆ ಹೋಗ್ತೇನೆ, ದೊಡ್ಡ ಅದ್ಭುತ ನನಗಾಗಿ ದೇವರು ಮಾಡೋದನ್ನು ನಾನು ಕಾಣಲಿಕ್ಕೆ ಹೋಗ್ತೇನೆ, ನನಗಾಗಿ ಪರಲೋಕದ ಬಾಗಿಲು ಅಲ್ಲಲ್ಲಿ ತೆರೆಯಲ್ಪಡುವುದನ್ನು ನಾನು ಕಾಣಲಿಕ್ಕೆ ಹೋಗ್ತೇನೆ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳುವಂಥರಾಗಿರಿ, ದೊಡ್ಡ ಕಾರ್ಯಗಳನ್ನು ನೋಡೋದಿಕ್ಕೆ. ಆಮೇನ್. ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 43:19 ಹೇಳ್ತದೆ, ಈಗ ಹೊಸ ಕಾರ್ಯವನ್ನು ಮಾಡುವೆನು, ಈಗ ತಲೆದೋರುತ್ತಲಿದೆ, ನಿಮಗೆ ಕಾಣೋದಿಲ್ವೋ? ನಾನು ಅರಣ್ಯದಲ್ಲಿ ಮಾರ್ಗಗಳನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು, ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು, ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸುವೆನು, ಮರುಭೂಮಿಯಲ್ಲಿ ಮಾರ್ಗವನ್ನು ಏರ್ಪಡಿಸುವ ದೇವರು. ವೇರ್ ದರ್ ಇಸ್ ನೋ ವೇ, ಎಲ್ಲಿ ಮಾರ್ಗವಿಲ್ಲವೋ ನಿನಗಾಗಿ ದೇವರು ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಒಪ್ಪುವರು ಮಾತ್ರ ಒಂದು ಆಮೇಲೆ ಹೇಳ್ರೆ, ನನಗಾಗಿ ದೇವರು ದೊಡ್ಡ ಮಾರ್ಗಗಳನ್ನು ಸಿದ್ಧ ಮಾಡುವಂತನಾಗಿದ್ದಾನೆ. ಓ ರಮ ಶಂದಲಾದನ ಐಡಲ್ ಪ್ರಭನ ಮಾರ್ಗ ಇಲ್ಲ, ನನಗೆ ಹೋಗಕ್ಕೆ, ಮುಂದಕ್ಕೆ ಹೋಗಕ್ಕೆ ಜಾಗ ಗೊತ್ತಿಲ್ಲ, ದಾರಿ ಗೊತ್ತಿಲ್ಲ, ಏನು ಮಾಡಬೇಕು ಗೊತ್ತಿಲ್ಲ. ನಿನಗಾಗಿ ದೇವರು ನೀನು ನಂಬೋದಾದ್ರೆ, ಪರಲೋಕದ ಬಾಗಿಲು ತೆರೆಯೋದಾದ್ರೆ, ನಿನಗೋಸ್ಕರ ದೇವರು ಮಾರ್ಗವನ್ನು ಸಿದ್ಧ ಮಾಡ್ತಾನೆ. ಯೆರೆಮೀಯನ ಪ್ರವಾದನೆ ಗ್ರಂಥ 33:3, ನನ್ನನ್ನು ಕೇಳ್ಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ಗೋಚರಪಡಿಸುವೆನು. ಇದುವರೆಗೂ ಗೊತ್ತಿಲ್ಲದೆ ಇರುವ, ಕಾಣದೇ ಇರುವ, ಅಗೋಚರವಾಗಿರುವಂಥ, ಅಲ್ಲೆಲ್ಲಿಯ ನಿನ್ನ ಚಿಂತೆಗೂ ಎಟಕದೇ ಇರುವ ಕಾರ್ಯಗಳನ್ನು ನನ್ನಪ್ಪ ಯೇಸು ನನಗಾಗಿ, ನಿಮಗಾಗಿ ಮಾಡ್ತಾನೆ, ಸಭೆಗಾಗಿ ಮಾಡ್ತಾನೆ, ಈ ಪಟ್ಟಣಕ್ಕಾಗಿ ಮಾಡ್ತಾನೆ, ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸ್ತಾ ಇರುವ ನಿಮಗಾಗಿ ಮಾಡ್ತಾನೆ ಎಂದು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ಕಾರಣ ಪರಲೋಕ ತೆರೆಯೋದು ಸುಮ್ಮನೆ ಅಲ್ಲ, ಪರಲೋಕ ತೆರೆದ್ರೆ ಇದುವರೆಗೂ ಕಾಣದೇ ಇರುವ ಮಹತ್ತಾದ ಕಾರ್ಯಗಳನ್ನು ಕಾಣ್ತೀರಾ.